ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರು ಸಿಎಂ ಸಿದ್ದರಾಮಯ್ಯ ಅವರು ಇಂದು ಜಗದೀಶ್ ಶೆಟ್ಟರ್ ಅವರಿಗೆ ಹುಬ್ಬಳ್ಳಿ ಲೋಕಸಭಾ ಕ್ಷೇತ್ರದಿಂದ ಎಂಪಿ ಟಿಕೆಟ್ ಆಫರ್ ಮಾಡಿದ್ದಾರೆ. ಇನ್ನು ಸೋಮವಾರದಂದು ಸಿಎಂ ಹಾಗೂ ಡಿಸಿಎಂ ದೆಹಲಿಯತ್ತ ಪಯಣ ಬೆಳೆಸಿದ್ದಾರೆ. 15 ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳ ಹೆಸರನ್ನ ಹೊತ್ತು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ಬಳಸಿರೋದು ಕುತೂಹಲ ಮೂಡುವಂತೆ ಮಾಡಿದೆ ಅಲ್ವಾ? ಪ್ರೀತಿ, ನಿಜವಾಗ್ಲೂ ಹುಬ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಏನಿದೆ ಇದು ಬಿಜೆಪಿ ಕೋಟೆಯನ್ನೇ ಒಂದು ಕ್ಷೇತ್ರ. 2004ರಿಂದ ಪ್ರಹ್ಲಾದ್ ಜೋಶಿ ಅವರು ನಿರಂತರವಾಗಿ ಆಯ್ಕೆ ಬರ್ತಾ ಇದ್ದಾರೆ ಮತ್ತು ಹಾಲಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರು ಸಹ ಆಗಿದ್ದಾರೆ. ಹಾಗಾಗಿ ಈ ಹುಬ್ಳಿ ಧಾರವಾಡ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿರೋದು ನಿಜಕ್ಕೂ ಕುತೂಹಲಕಾರಿ ವಿಷಯ. ಅವರು ಧಾರವಾಡಕ್ಕೆ ಹೋಗಿದ್ರು, ಜಗದೀಶ್ ಶೆಟ್ಟರ್ ಅವರು ಮನೆಗೆ ಹೋದ್ರು, ಉಪಹಾರಕ್ಕೆ ಆಹ್ವಾನ ಮಾಡಿದ್ದೆ, ಅದಕ್ಕಾಗಿ ಬಂದೆ ಅಂತಂದ್ರು. ಆದ್ರೆ ಗೊತ್ತಾಯ್ತು ಅವ್ರ ಜನ್ಮದಿನ ಅಂತ ಹೇಳಿ ಶುಭ ಕೋರ್ದಂಗೂ ಆಗತ್ತೆ, ಹಾಗಾಗಿ ಅವ್ರ ಮನೆಗೆ ಹೋಗ್ತೀನಿ, ಶುಭಾಶಯ ಕೋರ್ತೀನಿ ಅಂತ ಅನ್ಕೊಂಡು ಬಂದೆ ಅಂತ ಹೇಳಿದ್ರು. ಆದ್ರೆ ಹೊರಗೆ ಬರ್ತಾ ಮಾಧ್ಯಮದ ಜೊತೆ ಮಾತಾಡ್ತಿರ್ಬೇಕಾದ್ರೆ ಸಿದ್ದರಾಮಯ್ಯ ಅವರು ಜಗದೀಶ್ ಶೆಟ್ಟರ್ ಅವ್ರನ್ನ ಹುಬ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಎಂಪಿ ಟಿಕೆಟ್ ಆ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಅಂತ ಕೇಳ್ತಾ ಇದ್ದೀನಿ, ಅವ್ರ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ ಹೇಳಿ ನಾನು ಮಾತಾಡಿದೆ. ಅವರಿಗೆ ಕಾರ್ಯಕರ್ತರ ಅಭಿಲಾಷೆ ಇದೆ ಅಂತ ಹೇಳಿದ್ರು. ಅದೇ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಪಕ್ಕದಲ್ಲಿ ನಿಂತ್ಕೊಂಡರು, ಅವರು ನಗ್ತಾ ಇದ್ರು, ನಾನೇನ್ ಆಕಾಂಕ್ಷಿ ಅಲ್ಲ ಅಂತ ಹೇಳಿ. ಆದ್ರೆ ಇದೊಂದ್ ರೀತಿ ಈ ಜುಗಲ್ಬಂದಿ ಬಹಳ ಕುತೂಹಲ ಕಾಣ್ತಿದೆ. ಸಿದ್ದರಾಮಯ್ಯ ಅವರು ಜಗದೀಶ್ ಶೆಟ್ಟರ್ ಅವ್ರನ್ನ ಸ್ಪರ್ಧೆ ಮಾಡಿ ಅಂತ ಕೇಳ್ತಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಅದನ್ನ ನೇರವಾಗಿ ನಿರಾಕರಣೆ ಮಾಡಕ್ ಆಗಿದ್ರು ಅಥವಾ ಬಲವಾಗಿ ನಿರಾಕರಣೆ ಮಾಡಿದ್ರು. ನಗ್ತಾ ನಾನ್ ಆಕಾಂಕ್ಷಿ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋತರು ಅಲ್ಲಿ. ಯಾಕಂದ್ರೆ ಅಲ್ಲಿ ಬಿಜೆಪಿ ಬಹಳ ಪಟ್ಟು ಹಿಡಿದು ಜಗದೀಶ್ ಶೆಟ್ಟರ್ ಅವ್ರನ್ನ ತೋರಿಸ್ತಾ ಇರಬೇಕು ಅಂತ ಹೇಳಿ ಪ್ರಧಾನಮಂತ್ರಿಯಿಂದ ಹಿಡಿದು ಕೇಂದ್ರ ಗೃಹ ಸಚಿವರಿಂದ ಹಿಡಿದು ಆ ಕ್ಷೇತ್ರದಲ್ಲಿ ಒಂದು ಪ್ರಚಾರವನ್ನ ಮಾಡಿದ್ರು. ಕೊನೆಗೆ ಜಗದೀಶ್ ಶೆಟ್ಟರ್ ಸೋತರು. ಆದ್ರೆ ಸೋತರು ಸಹ ಕಾಂಗ್ರೆಸ್ ಪಕ್ಷ ಅವರಿಗೆ ಒಂದು ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ವಿಧಾನ ಪರಿಷತ್ತಿಗೆ ಅವ್ರನ್ನ ಕರ್ಕೊಂಡು ಬಂತು. ಈಗ ಲೋಕಸಭೆ ಚುನಾವಣೆ ಕ್ಷೇತ್ರದಲ್ಲಿ ಹುಬ್ಳಿ ಧಾರವಾಡ ಕ್ಷೇತ್ರ ಫಲ ಬೇಕಾಗಿತ್ತು. ಹುಬ್ಳಿ ಕ್ಷೇತ್ರ ಏನಿದೆ ಇದು ಒಂದು ನಿಟ್ಟಿನಲ್ಲಿ ಲಿಂಗಾಯತ ಸಮುದಾಯ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರ ಇದು. ಜೊತೆಗೆ ಬೇರೆ ಬೇರೆ ಅಂಶಗಳು ಸಹ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತವೆ. ಹಾಗಾಗಿ ಏನು ಆ ಕ್ಷೇತ್ರದಲ್ಲಿ ಅವರು ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ಅಲ್ಲಿ ಪ್ರಸ್ತಾಪ ಮಾಡಿದರೆ ಇದು ಬಹಳ ಕುತೂಹಲಕಾರಿಯಾದಂತಹ ಒಂದು ಅಂಶ ಆಗಿದೆ. ಅಲ್ಲಿ ಇನ್ನೊಂದು ಮುಖ್ಯವಾದ ಅಂಶವನ್ನು ನಾವು ಗಮನಿಸಬೇಕಾದ್ದೇನೆಂದ್ರೆ, ಮುಖ್ಯವಾದ ಅಂಶ ಅಲ್ಲಿ ಗಮನಿಸಬೇಕಾದ್ದು ಜಗದೀಶ್ ಶೆಟ್ಟರ್ ಅವರು ಹುಬ್ಳಿ ಧಾರವಾಡ ಕ್ಷೇತ್ರದಲ್ಲಿ ಮತ್ತು ಸುತ್ತಮುತ್ತಲಿನ ಈ ಮಧ್ಯ ಕರ್ನಾಟಕದಲ್ಲಿ ಒಂದು ಪ್ರಭಾವಿ ನಾಯಕ ಅವರು. ಹಾಗಾಗಿ ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಆಸಕ್ತಿ ವಹಿಸಿರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಪ್ರೀತಿ, ಒಂದು ವೇಳೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಹುಬ್ಬಳ್ಳಿ ಲೋಕಸಭಾ ಟಿಕೆಟ್ ಸಿಕ್ಕರೆ ಈ ಕ್ಷೇತ್ರದಲ್ಲಿ ಪ್ರಬಲ ಪೈಪೋಟಿ ಏರ್ಪಡೋದು ಪಕ್ಕಾ ಅಲ್ವಾ? ಖಂಡಿತ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಕೇವಲ ಹುಬ್ಳಿ ಧಾರವಾಡ ಮಾತ್ರ ಅಲ್ಲ, ಅಲ್ಲಿ ಅವರು ಪ್ರಭಾವಶಾಲಿ ನಾಯಕ ಅನ್ನೋದು ಹೌದು. ಜೊತೆಗೆ ಮಧ್ಯ ಕರ್ನಾಟಕದಲ್ಲೂ ಸಹ ತುಂಬಾ ಪ್ರಭಾವಶಾಲಿ ನಾಯಕ ಆಗಿದ್ದಾರೆ. ಇದುವರೆಗೂ ಅಲ್ಲಿ ಇದೊಂದು 2004 ಇಸ್ವಿಯಿಂದ ಪ್ರಹ್ಲಾದ್ ಜೋಶಿ ಅವರು ಈ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಮತ್ತು ಇದು ಹಿಂದುತ್ವದ ಅಲೆ ಇರ್ತಕ್ಕಂಥ ಮತ್ತೆ ಬಿಜೆಪಿ ಸ್ಟ್ರಾಂಗ್ ಬೇಸ್ ಇರ್ತಕ್ಕಂಥ ಕ್ಷೇತ್ರವೂ ಸಹ ಹೌದು. ಜಗದೀಶ್ ಶೆಟ್ಟರ್ ಅವ್ರು ಏನಾದ್ರು ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತಂದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಪ್ರಬಲ ಪೈಪೋಟಿ ಹುಬ್ಳಿ ಧಾರವಾಡದಲ್ಲಿ ಖಂಡಿತವಾಗ್ಲೂ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಜಗದೀಶ್ ಶೆಟ್ಟರ್ ಅವರ ಮನಸ್ಸಲ್ಲಿ ನಿಜವಾಗ್ಲೂ ಏನಿದೆ, ಅವರು ಸ್ಪರ್ಧೆ ಮಾಡ್ಲಿಕ್ಕೆ ಹೋಗ್ತಾರ? ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಅವರು. ಹಾಗಾಗಿ ಕಾಂಗ್ರೆಸ್ ಏನಾದ್ರೂ ಅವರಿಗೆ ಟಿಕೆಟ್ ಅನ್ನು ಆಫರ್ ಮಾಡಿದ್ರೆ ಅವ್ರು ಹೋಗ್ತಾರ ಅನ್ನೋದು ಬಹಳ ಮುಖ್ಯವಾದಂತ ಪ್ರಶ್ನೆ ಇಲ್ಲಿ. ಮತ್ತೆ ಇನ್ನೊಂದೇನಂದ್ರೆ, ಹುಬ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ ಅವರು ಮರು ಆಯ್ಕೆ ಆಗ್ಲೇಬೇಕು ಅಂತ ಹೇಳಿ ಬಹಳ ಪ್ರಬಲವಾಗಿ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಈಗ ಅವರು ಹಾಲಿ ಲೋಕಸಭಾ ಸದಸ್ಯರು ಹೌದು, ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹತ್ರದಲ್ಲಿ ಇರ್ತಕ್ಕಂಥ ಒಬ್ಬ ಸಚಿವರು ಸಹ ಹೌದು. ಹಾಗಾಗಿ ಅವರ ಆಯ್ಕೆ ಬಿಜೆಪಿಗೂ ಸಹ ತುಂಬಾ ಪ್ರತಿಷ್ಠೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಟಿಕೆಟ್ ನಿಂದ ಹಾಗೂ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ ಟಿಕೆಟ್ ನಿಂದ ಹುಬ್ಳಿ ಧಾರವಾಡ ಕ್ಷೇತ್ರದಲ್ಲಿ ಅವರೇನಾದ್ರು ಸ್ಪರ್ಧೆ ಮಾಡಿದ್ರೆ ಅದೊಂದು ಬಹಳ ಕುತೂಹಲಕಾರಿ ಕಣ ಆಗುತ್ತೆ. ಮತ್ತೆ ಬಿಜೆಪಿ ಕಾಂಗ್ರೆಸ್ ಈ ಇಬ್ಬರ ನಡುವೆ ಇದು ಪೈಪೋಟಿಯ ಕಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರೀತಿ, ಇನ್ನು ಪ್ರಹ್ಲಾದ್ ಜೋಶಿ ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಬಿಂಬಿಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಪ್ರಹ್ಲಾದ್ ಜೋಶಿ ವಿರುದ್ಧ ನಿಲ್ಲಿಸ್ತಾ ಇರೋದು ಕಾಂಗ್ರೆಸ್ ರಣತಂತ್ರ ಅಲ್ವಾ?
ಪ್ರಹ್ಲಾದ್ ಜೋಶಿ ಇನ್ನು ವಿಧಾನಸಭೆ ಚುನಾವಣೆ ಬಹಳ ಮುಂದಿದೆ. ಈಗ ತಾನೇ ವಿಧಾನಸಭೆ ಚುನಾವಣೆ ಆಗಿದೆ. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಬಹಳ ಭಾರಿ ಬಹುಮತದಿಂದ ಕಾಂಗ್ರೆಸ್ ಈಗ ಅಧಿಕಾರವನ್ನು ನಡೆಸ್ತಾ ಇದೆ ಈ ಕ್ಷೇತ್ರದಲ್ಲಿ, ಈಗ ರಾಜ್ಯದಲ್ಲಿ. ಹಾಗಾಗಿ ವಿಧಾನಸಭೆ ಚುನಾವಣೆ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಇನ್ನೂ ಸಾಕಷ್ಟು ಅವಕಾಶ ಇದೆ. ಅದ್ರ ಬಗ್ಗೆ ಈಗ ಸದ್ಯಕ್ಕೆ ಚರ್ಚೆ ನಡೀತಾ ಇಲ್ಲ. ಮುಖ್ಯಮಂತ್ರಿ ಈ ಹಿಂದೆ ವಿಧಾನಸಭೆ ಚುನಾವಣೆ ಆಗೋಕ್ಕಿಂತ ಪ್ರಹ್ಲಾದ್ ಜೋಶಿ ಅವರು ಒಂದು ಸ್ವಲ್ಪ ಮಟ್ಟಿಗೆ ಬಿಂಬಿತರಾಗಿದ್ದು ಹೌದು. ಆ ಸಂದರ್ಭದಲ್ಲಿ ನೋಡಿ ಹೇಗಿರುತ್ತೆ ದುರಾದೃಷ್ಟ. ಎಚ್ ಡಿ ಕುಮಾರಸ್ವಾಮಿ ಅವರೇ ಅವರ ಕಾಲಿಡಿದ್ರು. ಈಗ ಕುಮಾರಸ್ವಾಮಿ ಮತ್ತೆ ಬಿಜೆಪಿ ಒಂದ್ ರೀತಿ NDA ನಲ್ಲಿ ಒಟ್ಟಿಗೆ ಇದೆ. ಆದ್ರೆ ಆ ಪ್ರಬಲ ಆಕಾಂಕ್ಷಿ ಆಗಿದ್ರು ಪ್ರಹ್ಲಾದ್ ಜೋಶಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಈಗ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಈ ಹಿಂದೆ ಮಾಡಿದಂತಹ ಸಾಧನೆ ಏನಿದೆ, 25 ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿತ್ತು, ಆ ಸಾಧನೆ ಮರುಕಳಿಸಬೇಕಾಗಿದೆ ಬಿಜೆಪಿ. ಮತ್ತೆ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ. ಹಾಗಾಗಿ ಕರ್ನಾಟಕವನ್ನ ಬಹಳ ಪ್ರಮುಖವಾಗಿ ಬಿಜೆಪಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರಿಗೆ ಇನ್ನ ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಕ್ಕಂಥ ನಿರೀಕ್ಷೆ ಮಾಡಲಿಕ್ಕಾಗ್ತಿಲ್ಲ. ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಇನ್ನ ಇದು ಸಮಸ್ಯೆ ಕಾಂಗ್ರೆಸ್ ಯಾರು ಈಗ ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ತಿಳಿಬಿಟ್ಟಿದ್ದಾರೆ. ಮುಂದೆ ಏನಾಗುತ್ತೆ ಚರ್ಚೆಯಲ್ಲಿ ಅಂತ ನೋಡ್ಬೇಕಾಗಿದೆ. ಈಗ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ರು ಸಹ ಸೋಮವಾರ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಬಹುಶಃ 11 ಅಭ್ಯರ್ಥಿಗಳ ಪಟ್ಟಿ ಏನಿದೆ, ಜಗದೀಶ್ ಶೆಟ್ಟರ್ ಅವರ ಹೆಸರು ಇರ್ಬೋದು. ಯಾಕಂದ್ರೆ ಅವರು ಹೋಗ್ತಾ ಇರ್ತಕ್ಕಂತ ಒಂದು ದಿನ ಮೊದಲೇನೆ ಸಿದ್ದರಾಮಯ್ಯ ಅವರು ಬಂದು ಜಗದೀಶ್ ಶೆಟ್ಟರ್ ಅವರು ಭೇಟಿ ಮಾಡಿ ಅವ್ರ ಅಭಿಪ್ರಾಯವನ್ನ ಪಡಿತೀನಿ ಅಂತ ಬಹಿರಂಗವಾಗಿ ಹೇಳಿ, ಜೊತೆಗೆ ಓಪನ್ ಆಗಿ ಆಫರ್ ಮಾಡಿರೋ ಹಿನ್ನೆಲೆಯಲ್ಲಿ ಈ 15 ಜನರ ಹೆಸರಿನಲ್ಲಿ ಜಗದೀಶ್ ಶೆಟ್ಟರ್ ಅವರ ಹೆಸರು ಸಹ ಇರ್ಬೋದು. ಆದ್ರೆ ಅಂತಿಮವಾಗಿ ಏನಾಗುತ್ತೆ ಇನ್ನು ನೋಡ್ಬೇಕಾಗಿದೆ ಪ್ರೀತಿ. ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.